ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಫ್ರೆಂಡ್. 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ, 1 BHK ಫ್ಲ್ಯಾಟು ಮತ್ತು 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲಿ ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ, ಸರ್ ನಾವು ಬೆಂಗಳೂರು ಬಂದು 10 ವರ್ಷ ಆಯಿತು, 15 ವರ್ಷ ಆಯಿತು, 20 ವರ್ಷ ಆಯಿತು, ನಮಗೆ ಇಲ್ಲಿ ತುಂಬ ಬಡವರು ಸರ್, ನಾವು ಬಾಡಿಗೆ ಜಾಸ್ತಿ ಕಟ್ಟೋಕ್ಕಾಗ್ತಾ ಇಲ್ಲ. ಇಲ್ಲಿ ನಿಮ್ಮ ವಿಡಿಯೋಗಳು ನಾವು ತುಂಬ ನೋಡ್ತಾ ಇದ್ದೀವಿ. 1 BHK ಫ್ಲ್ಯಾಟ್ಗಳು ತೋರಿಸ್ತಾ ಇದ್ದಾರೆ, 2 BHK ಫ್ಲ್ಯಾಟ್ಗಳು ತೋರಿಸ್ತಾ ಇದ್ದೀರಾ. ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ನಾವು ನೋಡ್ತಾ ಇದ್ದೀವಿ, ಬಟ್ ಇದು ನಮಗೆ ಬಡವರಿಗೆ ಸಿಕ್ಕುತ್ತಾ? 1 BHK ಆಗಲಿ, 2 BHK ಆಗಲಿ, ಮತ್ತು ಬ್ಯಾಂಕ್ ಲೋನ್ ಏನಾದರೂ ನಮಗೆ ಸಿಗುತ್ತಾ ಅಥವಾ ಕ್ಯಾಶ್ ಕಟ್ಟಬೇಕಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. 1 BHK ಮತ್ತು 2 BHK ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ನಾನು ಹೇಳೋದಿಷ್ಟೇ ಸಿಂಪಲ್. ನಾನು ನನ್ನ ಹಳೆ ವಿಡಿಯೋಗಳೆಲ್ಲ ಸರ್ಚ್ ಮಾಡಿ 1 BHK ಇದೆ, 2 BHK ಇದು ರೇಟ್ ಸಮೇತ ಇರುತ್ತೆ. ನಾನು ಜಾಸ್ತಿ ಇಲ್ಲಿ ಹೇಳ್ತಾ ಇದ್ದೆ ಏನಿದೆ ಹೇಳ್ತಾನೆ ಅಂತಾರೆ. ಹಾಗಾಗಿ ನೀವು ನಮ್ಮ ಚಾನಲ್ ಹಳೆ ವಿಡಿಯೋಗಳು ಸುಮಾರು ಇದ್ದಾವೆ, ತೀರಾ ಹಳೆವು ಅಂದ್ರಲ್ಲ, ರೀಸೆಂಟಾಗಿ ನಾನು ಆಲ್ಮೋಸ್ಟ್ ಹಾಕಿದ್ದೀನಿ ಎಲ್ಲ ಇದ್ರ ಬಗ್ಗೆ. ಮತ್ತು ಇವು ಸಿಂಪಲಾಗಿ ನಾನು ಹೇಳ್ತೀನಿ. 1 BHK ಫ್ಲ್ಯಾಟು ನೀವು ತಗೊಬೇಕು ಅಂದರೆ ಮೊದಲಿಗೆ ನೀವು ಬೆಂಗಳೂರಲ್ಲಿ ವಾಸವಾಗಿರಬೇಕು. ನಿಮ್ಮ ಡೀಟೇಲ್ಸ್ ಎಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು, ಐಡೆಂಟಿ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟು, ಐಡೆಂಟಿ ಕಾರ್ಡು, ಪ್ರತಿಯೊಂದು ನಿಮ್ಮ ಬೆಂಗಳೂರು ಅಡ್ರೆಸ್ಸಲ್ಲಿ ಇರಬೇಕು. ಮಿನಿಮಮ್ 5 ವರ್ಷದ ಮೇಲೆ ಪಟ್ಟಿರಬೇಕು ಬೆಂಗಳೂರಲ್ಲಿ. ನಂತರ ನಿಮಗೆ ಅಷ್ಟೆಲ್ಲ ಹಾಕಿ ನೀವು ಅರ್ಜಿ ಸಲ್ಲಿಸ್ಬೇಕು. ಮೊದಲಿಗೆ ಅರ್ಜಿ ಸಲ್ಲಿಸಾದ್ಮೇಲೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿಮ್ಮೊಂದು ನೀವೇನೋ ಸೆಲೆಕ್ಟ್ ಆಗಿದ್ರೆ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. IDB ಬ್ಯಾಂಕಲ್ಲಿ ನೀವು ಒಂದು 50,000 ರೂಪಾಯಿ ಪೇ ಮಾಡಿ ಅಂತರ ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳಿ ಅಂತ ಬಂದಿರುತ್ತೆ. ನಿಮ್ಗೆ ಏನಾರು ಅದು ಬಂತು ಅಂದರೆ ನಿಮ್ಗೆ ಇಷ್ಟ ಆದರೆ ನೀವು MLA ಕೋಟ ಅಂತ ಇರುತ್ತೆ, ಅಲ್ಲಿರೋ ಸ್ಥಳೀಯರು MLA ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ತಗೊಬೋದು. ಮೊದಲು ಅರ್ಜಿ ಸಲ್ಲಿಸ್ಬೇಕು. ಫ್ಲ್ಯಾಟ್ ಏನೋ ಖಾಲಿ ಇದ್ದರೆ MLA ಹತ್ರ ನೀವು ಹೋಗಿ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು. ಅಂದು ಇಲ್ಲಾಂದರೆ ಡೈರೆಕ್ಟಾಗಿ ನೇರವಾಗಿ ನೀವು ಖಾಲಿ ತೋರಿಸ್ತಾ ಇದ್ದರೆ ವೆಬ್ಸೈಟಲ್ಲಿ ಹೋಗಿ ನೀವು ರಾಜೀವ್ ಗಾಂಧಿ ವಸತಿ ನಿಗಮ ವೆಬ್ಸೈಟಲ್ಲಿ ಹೋಗಿ ನೀವು ಅಲ್ಲಿ ಬುಕ್ ಮಾಡ್ಕೋಬೋದು. ನೇರವಾಗಿ ಆನ್ಲೈನಲ್ಲೇ ನೀವು ಅರ್ಜಿ ಸಲ್ಲಿಸ್ಬೇಕು ಅಂದರೆ ನೇರವಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು. ಅಥವಾ ವೆಬ್ಸೈಟು ಲಿಂಕ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ, ಅದನ್ನ ಓಪನ್ ಮಾಡ್ಕೊಂಡ್ರೆ ಅಲ್ಲೇ ಡೀಟೇಲ್ಸ್ ಎಲ್ಲ ನಿಮ್ಗೆ ತೋರಿಸ್ಬಿಡುತ್ತೆ. ಅಲ್ಲೇ ನೀವು ಬುಕ್ ಮಾಡೋದಾಗಲಿ, ಖಾಲಿ ಇರೋದಾಗಲಿ ಎಲ್ಲ ಅಲ್ಲೇ ಇರುತ್ತೆ ಡೀಟೇಲ್ಸು. ನಾನು ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನ್ ಮೇಲೆ ತೋರಿಸ್ತಾ ಇರ್ತೀನಿ ನೋಡಿ ಅಂತಲೇ ಹೇಳ್ತೀನಿ. ನಂತರ ಇದು ಅಮೌಂಟು 1 BHK ಫ್ಲ್ಯಾಟದು ನಾನು ಸಬ್ಸಿಡಿ ಎಲ್ಲ ಜಾಸ್ತಿ ವಿಡಿಯೋಲಿ ಅಂತ ಆಗುತ್ತೆ. ಸಬ್ಸಿಡಿ ಎಲ್ಲ ಹೊರತುಪಡಿಸಿ SC STಗೆ 7,70,000 ರೂಪಾಯಿ GST ಸೇರಿಸಿ ಪ್ಲಸ್ ರಿಜಿಸ್ಟ್ರೇಷನ್ ಖರ್ಚಿರುತ್ತೆ ಇದರಲ್ಲಿ. ಅದೇ ಥರ ಜನರಲ್ಲಾಗಿ 8,53,000 ರೂಪಾಯಿ ಸಬ್ಸಿಡಿ ಹೊರತುಪಡಿಸಿ ಇದಿರುತ್ತೆ. ಪ್ಲಸ್ GST ಅಂದರೆ ರಿಜಿಸ್ಟ್ರೇಷನ್ ಖರ್ಚು ಇದರಲ್ಲಿ ಸೇರುತ್ತೆ ಅವ್ರಿಗೂ ಸಹ ಅಂತ ನಾನು ತಿಳಿಸಿ. ಅದೇ 1 BHK ಫ್ಲ್ಯಾಟು ನಿಮ್ಗೆ ಯಾವುದೇ ಥರ ಸಬ್ಸಿಡಿ ಇಲ್ಲ. 2 BHK ಫ್ಲ್ಯಾಟು 2 BHK ಫ್ಲ್ಯಾಟು ನಿಮಗೆ ಯಾವುದೇ ಥರ ಸಬ್ಸಿಡಿ ಇಲ್ಲ. ಟೋಟಲ್ ಅಮೌಂಟು 14 ಲಕ್ಷ ರೂಪಾಯಿ ಪ್ಲಸ್ ನಿಮಗೆ GST ಆ್ಯಡ್ ಆಗುತ್ತೆ. ಅದು ಸಹ ಒಂದು 70,000 ರೂಪಾಯಿ ಹತ್ರ ಬರ್ಬೋದು. ಪ್ಲಸ್ ರಿಜಿಸ್ಟ್ರೇಷನ್ ಖರ್ಚು ಇಷ್ಟು ನಿಮಗೆ 2 BHK ಫ್ಲ್ಯಾಟು ಬರುತ್ತೆ. ಅದೇ ಥರ ಇಲ್ಲಿ ನಾವು 1 BHK 2 BHKದು ಎಲ್ಲ ನಿಮಗೆ ಸಂಪೂರ್ಣ ತಿಳಿಸಿದ್ದೀನಿ. ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಡಾಕ್ಯುಮೆಂಟ್ಸು ಎರಡಕ್ಕೂ ಒಂದೇ ಆಗಿರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ 1,10,000 ರೂಪಾಯಿ ಮೇಲಿರಬೇಕು 1 BHK ಫ್ಲ್ಯಾಟ್ನವ್ರಿಗೆ ಅಂತ ಹೇಳ್ತೀನಿ. ಅದರೊಳಗೆ ಇದ್ದರೆ ಏನೇ ಇದ್ದರೆ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಅಂತಲೇ ತಿಳಿಸ್ತೀನಿ. ಬಟ್ ನಿಮಗೆ ಹೇಳೋದಿಷ್ಟೇ, ಖಂಡಿತವಾಗಿ ಇಲ್ಲಿ ಬಡವರಿಗೆ ಅಂತಲೇ ಇರೋದು 1 BHK ಫ್ಲ್ಯಾಟ್ಗೆ. ಆದರೆ ಸುಮಾರು 3 ವರ್ಷ ಆಯಿತು. ಸುಮಾರು ಕಡೆ ಎಲ್ಲ ಅಲ್ಲೆಲ್ಲ ಕೆಲಸ ನಿಂತಿದ್ದಾವೆ. ಇದು ನೋಡ್ಕೊಂಡು ನೀವು ತಗೊಬೇಕಾಗುತ್ತೆ. ಕೆಲವ್ರ ಕಡೆ ಕಾಮಗಾರಿಕೆ ನಡೀತಾ ಇದ್ದಾವೆ, ಕೆಲವು ಕಡೆ ಇನ್ನೂ ಸಾಧನಹಳ್ಳಿಯಲ್ಲಿ ಸುಮಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮನೆಗಳಲ್ಲಿ ಸೇರ್ಕೊಂಡಿದ್ದಾರೆ. ಅದೊಂದೇ ಈ ಸದ್ಯಕ್ಕೆ ರಿಜಿಸ್ಟ್ರೇಷನ್ ನಡೀತಾ ಇರೋದು. ಸುಮಾರು ಕರೆದಿದ್ದಾರೆ, ಪಿಳ್ಳಹಳ್ಳಿ ಆಗಿರ್ಬೋದು, ಅಡ್ಡರಪಳ್ಳಿ ಸುಮಾರು ಕರೆದಿದ್ದಾರೆ. ಬಟ್ ನೀವು ತಗೊಬೇಕಾದ್ರೆ 3 ವರ್ಷ ಆಗೋದ್ರಿಂದ ನೀವು ಒಂದು ಸ್ವಲ್ಪ ನಿಮ್ಮ ಹತ್ತಿರ ಇರುವಂಥ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನಾರು ಅಲ್ಲಿ ಖಾಲಿ ಇದ್ದರೆ ನೀವು ತಗೊಬೋದು. ಯಾವ ಕ್ಷೇತ್ರ ಆಗಿರೋ ಪರವಾಗಿಲ್ಲ. ಇಲ್ಲ ನೇರವಾಗಿ ನಿಮಗೆ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ಹೋಗಿ ನೀವು ನೇರವಾಗಿ ಬುಕ್ ಮಾಡ್ಕೋಬೋದು. ನಿಮಗೂ ಗೊತ್ತಾಗಲಿಲ್ಲ ಅಂದರೆ ನೀವು ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ ನೀವು ಮಾಡ್ಕೋಬೋದು ಅಂತಲೇ ನಾನು ತಿಳಿಸ್ತೀನಿ ಸಿಂಪಲಾಗಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನೇರವಾಗಿ ನೀವು